ಎಲ್ಲರಿಗೂ ನಮಸ್ಕಾರ ಬಸ್ಸು ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್ ಟಾಪ್ 5 ಕ್ರಿಕೆಟಿಂಗ್ ಅಪ್ಡೇಟ್ಸ್ಗೆ ಎಲ್ಲರಿಗೂ ಸ್ವಾಗತ. ಮೊದಲನೇ ಅಪ್ಡೇಟ್ ಹೋಗ್ಬಿಡ ನಾವು ಎದೊಳ ಮ್ಯಾಗೆ ಅನಿ ಡಿಲೇ. ಮೊದಲನೇ ಅಪ್ಡೇಟ್ ಜಾಶ್ ಹ್ಯಾಸಲ್ವುಡ್ ಒಂದು ಸೆಟ್ ಮಾಡಿ ಹಾಕ್ಬಿಡ್ತಾರೆ. ಏನು ಗುರು ನಿಮ್ಮದು ಡೆತ್ ಬೌಲಿಂಗು ಜೊತೆಗೆ ಡಾಟ್ ಬಾಲ್ಸ್ಗಳನ್ನ ಹಾಕುವಂಥ ಪೋಪ್ಲಲ್ಲಿ ಏನು ಗುರುದು ಎಕ್ಸ್ಟ್ರಾರ್ಡನರಿ ಅಬಿಲಿಟಿ ಯಾರಿಗೂ ಬರ್ತಾ ಇಲ್ವಲ್ಲ. ಬುಮ್ರಾನ ಬಿಡ್ತು ಅಂತಂದರೆ ನಿಮಗೆ ಎಕ್ಸ್ಟ್ರಾರ್ಡನರಿ ಆಗಿರೋದು. ಈ ಸೀಸನ್ ಅಂತೂ ಕೇಳಂಗಿಲ್ಲ, ನೆಕ್ಸ್ಟ್ ಲೆವೆಲ್ಗೆ ಹಾಕಿದ್ರೆ ಬೌಲಿಂಗ್, ಅದು ಡೆತ್ ಬೌಲಿಂಗ್ ಸೈಕಾಗಿ ಮಾಡಿದ್ರೆ ಏನು ಗುರು ಆ ಪಾಯಿಂಟ್ ಆಫ್ ಅಕ್ಯುರಸಿ ಎಲ್ಲ ಎಲ್ಲಿಂದ ಬರ್ತಾ ಇದೆ ಅಂತ ಕೇಳಿದಾಗ ನಾನು CSKಗೆ ಆಡಿರುವಂಥ ಎಕ್ಸ್ಪೀರಿಯನ್ಸು, ನ್ಯೂ ಸೌತ್ ವೇಲ್ಸ್ಗೆ ಆಡಿರುವಂಥ ಎಕ್ಸ್ಪೀರಿಯನ್ಸು, ಜೊತೆಗೆ RCBಗೆ ಓವರ್ ದ ಇಯರ್ಸ್ ಆಡಿರುವಂಥ ಎಕ್ಸ್ಪೀರಿಯನ್ಸ್, ಜೊತೆಗೆ ಆಸ್ಟ್ರೇಲಿಯನ್ ಎಕ್ಸ್ಪೀರಿಯನ್ಸು, ಎಲ್ಲ ಎಕ್ಸ್ಪೀರಿಯನ್ಸು ಕಲೆಕ್ಟಿವ್ ಆಗಿ ಗುಡ್ಡೆ ಹಾಕ್ಕೊಂಡು ಎಲ್ಲ ಕಡೆಯಿಂದನೂ ಕೂಡ ತೊಗೊಂಬಂದಿರುವಂಥದ್ದೇನೆ ಇದು ಇವಾಗ ಸಿಗ್ತಾ ಇರುವಂಥದ್ದು ನಿಮಗೆ ಅಂತ ಹೇಳಿದ್ದಾರೆ. ಸೊ ಓವರ್ ದ ಇಯರ್ಸ್ ಎಷ್ಟು ಕಷ್ಟಪಟ್ಟಿದ್ದಾರೆ. ಬೇಸಿಕಲಿ ಬಂದು ಜಾಶ್ ಹ್ಯಾಸಲ್ವುಡ್ ಎಕ್ಸ್ಪೀರಿಯನ್ಸ್ಡ್ ಪ್ಲೇಯರು. ಓವರ್ ದ ಇಯರ್ಸ್ ಅಷ್ಟೊಂದೆಲ್ಲ ಆಡಿ ಎಕ್ಸ್ಪೀರಿಯನ್ಸ್ ತೊಗೊಂಡಾದ್ಮೇಲೆ ಇಂಥ ಎಫೆಕ್ಟಿವ್ನೆಸ್ ಅಂತೂ ಇರಲೇಬೇಕು. ಆ್ಯಂಡ್ ಎಕ್ಸ್ಪೆಕ್ಟ್ ಕೂಡ ಫ್ಯಾನ್ಸ್ಗಳು ಮಾಡ್ತಾರೆ ಈ ಥರ ಇರಬೇಕು ಅಂತ. ಅದನ್ನು ಅಕ್ಯುರೇಟಾಗಿ ಮಾಡಿದ್ರು ಅಷ್ಟೇ. ಅಪ್ಡೇಟ್ ಬಿಟ್ಟು ನೆನ್ನೆ MS ಧೋನಿ ಅವರು ಅವರ ಸೋಲನ್ನು ಒಪ್ಕೊಂಡಿದ್ರೆ ನಾವು ನೆಟ್ಟಿಗೆ ಆಡಲಿಲ್ಲ ಅಂತ. ಇಲ್ಲಿ ವಿಕೆಟ್ನ ಬ್ಲೇಮ್ ಮಾಡೋವಂಥದ್ದಾಗಲಿ, ಅದು ಮಾಡೋವಂಥದ್ದಾಗಲಿ, ಇದು ಮಾಡೋವಂಥದ್ದಾಗಲಿ ಎಲ್ಲ ಏನೂ ಮಾಡಿಲ್ಲ. ಇನ್ಫ್ಯಾಕ್ಟ್ ವಿಕೆಟು ಫಸ್ಟ್ ಬ್ಯಾಟಿಂಗ್ ಆಡ್ಬೇಕಾದ್ರೆ ಚೆನ್ನಾಗೇ ಇತ್ತು. ಸೆಕೆಂಡ್ ಬ್ಯಾಟಿಂಗ್ ಆಡ್ಬೇಕಾದ್ರೆ ಸ್ವಲ್ಪ ನಿಂತು ಬರೋದು ಅದು ಇದೆಲ್ಲ ಆಗ್ತಿತ್ತು, ಅನಿಮಲ್ ಬೌನ್ಸ್ ಅದು ಇದೆಲ್ಲ ಆಗ್ತಿತ್ತು. ಇನ್ಫ್ಯಾಕ್ಟ್ ಫಸ್ಟ್ ಬ್ಯಾಟಿಂಗ್ ಆಡ್ಬೇಕಾದ್ರೆ ಸಿಕ್ಕಾಪಟ್ಟೆ ಸಾಕಾಗಿತ್ತು. ಈ 150+ ಏನು ಹೊಡೆದ್ವಿ ಅದು ಸ್ಕೋರೇ ಅಲ್ಲ. ಜೊತೆಗೆ ನಮ್ಮ ಬ್ಯಾಟರ್ಸ್ಗಳು ವಿಕೆಟ್ನ ಕಳ್ಕೊಳ್ತಾ ಇದ್ದಾರೆ, ಅಂದರೆ ಅವ್ರನ್ನೂ ಇನ್ಕ್ಲೂಡ್ ಮಾಡ್ಕೊಂಡೆ. ನಾವು ವಿಕೆಟ್ಸ್ನ ಪೀರಿಯಾಡಿಕಲಿ ಕಳ್ಕೊಂಡ್ವಿ. ಒಂದು ಪಾರ್ಟ್ನರ್ಶಿಪ್ ಹೆವಿಯಾಗಿ ನಾವು ಬಿಲ್ಡ್ ಮಾಡೋಕ್ಕಾಗಲಿಲ್ಲ. ಜೊತೆಗೆ ವಿಕೆಟನ್ನು ಕೂಡ ಮಸ್ತಾಗೇ ಇತ್ತು ಬ್ಯಾಟಿಂಗ್ ಆಡೋದಕ್ಕೆ. ಇಲ್ಲಿ ಬ್ಲೇಮ್ ಮಾಡುವಂಥ ಅಗತ್ಯತೆ ಇಲ್ಲ, ಅವಶ್ಯಕತೆ ಇಲ್ಲ. ಸೊ ನಾವು ನಮ್ಮ ಸೋಲನ್ನು ಆಕ್ಸೆಪ್ಟ್ ಮಾಡ್ತಿದ್ದೀವಿ, ನೆಟ್ಟಿಗೆ ಆಡಲಿಲ್ಲ ನಾವು ಅಂತ ಹೇಳಿದ್ದಾರೆ. ಅಪ್ಡೇಟ್ ನಂಬರ್ 3, ನಿತೀಶ್ ಕುಮಾರ್ ರೆಡ್ಡಿ ಅವರು ನಿನ್ನೆ ಮ್ಯಾಚ್ನ ಗೆಲ್ತಾ ಇದ್ದಂಗೆ ನಾವು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ನೆನ್ನೆ ಒಂಥರ ಹೀಟ್ ಆಫ್ ದ ಮೂಮೆಂಟ್ ಬಂದ್ಬಿಡ್ತು. ಹಂಗೆ SRH ಅವ್ರಿಗೆ ಇದಾಗೋರು ಏನೋ ಒಂದು ಮಾಡ್ಬೋದು, ಈ ಒಂದು ಟೂರ್ನಮೆಂಟಲ್ಲಿ ಲಾಸ್ಟ್ ಸೀಸನ್ RCB ಮಾಡಿರೋ ಥರ ಮಾಡ್ಬಿಡ್ಬೋದು ಅನ್ನೋ ಥರ. ಅದು ಒಂದು ಮ್ಯಾಚ್ ಗೆಲ್ಲೋವರೆಗೂ ಅಷ್ಟೇ. ಈ ಮ್ಯಾಚ್ನ ಗೆಲ್ತಾ ಇದ್ದಂಗೆ ಒಂದು ವೈಬು ಗೀಬು ಎಲ್ಲ ಬಂದ್ಬಿಟ್ಟೈತಿ ಇವರಿಗೆ. ಸೊ ಅವ್ರು ಹೇಳ್ತಾ ಇದ್ದಾರೆ ಲಾಸ್ಟ್ ಸೀಸನ್ ಏನು RCB ಮಾಡಿದ್ರು ಅದನ್ನು ನಾವು ಇನ್ಸ್ಪಿರೇಷನ್ ಆಗಿ, ಸುಮಾರು ಇವ್ರು ಕೋಚ್ಗಳೇನೆ ಹೇಳ್ತಾ ಇದ್ದಾರೆ, ಅದನ್ನು ಇನ್ಸ್ಪಿರೇಷನ್ ಆಗಿ ತೊಗೊಂಡು ನಾವು ಗುಮ್ಬೇಕು ಹಾಕ್ಕೊಂಡು ಅಂತ ಹೇಳ್ತಾ ಇದ್ದಾರೆ. ಸೊ ನುಗ್ತಾರೋ ಗುಮ್ತಾರೋ ಗೊತ್ತಾಗುತ್ತೆ ಕ್ವಾಲಿಟಿ ಟೀಮ್ ಅಗೇನ್ಸ್ಟ್ ಇವ್ರು ಆಡಿದಾಗ. ಸೊ ಇಲ್ಲಿ ಕೊಲ್ಟೆ ಟೀಮು CSK ಮೇಲೆ ಡುಬಾಕ್ ಟೀಮ್ ಮೇಲೆ ಆಡಿದಾಗ ಏನೋ ಗೆದ್ಬಿಟ್ಟಿದ್ದಾರೆ. ಒಳ್ಳೊಳ್ಳೆ ಟೀಮ್ ಮೇಲೆ ಆಡಿದಾಗ ಇವರ ಪರ್ಫಾರ್ಮೆನ್ಸ್ ಏನಿದೆ ಅದು ಈಚೆ ಕಡೆ ಬರುತ್ತೆ. ನೋಡೋಣ RCB ಥರ ಮಾಡ್ತಾರೋ ಅಥವಾ ಟಿಪಿಕಲ್ SRH ಈ ಸೀಸನ್ ಯಾವ ಥರ ಆಡಿದಾರೋ ಅದೇ ಥರ ಆಡ್ತಾರ ಅಂತ. ಅಪ್ಡೇಟ್ ನಂಬರ್ 4, ನೆನ್ನೆ CSK ಅವರು ಎಂತೆಂಥ ರೆಕಾರ್ಡ್ಗಳನ್ನ ಮಾಡ್ಕೊಂಡಿದ್ದಾರೆ ಗುರು. ಅವ್ರು ಅನ್ಕೊಂಡೇ ಇರಲಿಲ್ಲ ಈ ಥರ ಎಲ್ಲ ಆಗುತ್ತೆ ಅಂತ. ಆದರೂ ಈ ಥರ ರೆಕಾರ್ಡ್ಗಳು ಒಂದೇ ಸೀಸನಲ್ಲಿ ಕ್ರಿಯೇಟ್ ಆಗ್ತಿದೆಯಲ್ಲ, ಅದು ಸಿಕ್ಕಾಪಟ್ಟೆ ಅಜೀಬಾಗಿ ಹೋಗ್ಬಿಟ್ಟಿದ್ದಾರೆ ಇವಾಗ CSK ಆ ರೆಕಾರ್ಡ್ಗಳನ್ನ ನೋಡ್ಬಿಟ್ಟು. RCB ನೋಡ್ತು ಅಂದರೆ ಆಲ್ಮೋಸ್ಟ್ 17 ವರ್ಷ ಆದಮೇಲೆ ಹೋಗ್ಬಿಟ್ಟು ಹೊಡಿತಾರೆ ಚೇಪಕ್ಕಲ್ಲಿ. ಡೆಲ್ಲಿ ಕ್ಯಾಪಿಟಲ್ಸ್ ಆಲ್ಮೋಸ್ಟ್ 15 ವರ್ಷ ಆದಮೇಲೆ ಹೋಗಿ ಹೊಡಿತಾರೆ ಚೇಪಕ್ಕಲ್ಲಿ. ಆ್ಯಂಡ್ ಇವಾಗ ಫಾರ್ ದ ವೆರಿ ಫಸ್ಟ್ ಟೈಮು ಸನ್ರೈಸ್ ಹೈದರಾಬಾದ್ ಲಾಸ್ಟ್ ಮ್ಯಾಚ್ ಏನು ಗೆದ್ರು ನನಗೆ ಗೆದ್ರು, ಅದು ಚೇಪಕ್ಕಲ್ಲಿ ಮೊದಲನೇ ವಿಕ್ಟ್ರಿ ಆಗಿದೆ. ಆ್ಯಂಡ್ ಪ್ಯಾಟ್ ಕಮಿನ್ಸು ಮೊದಲನೇ ಕ್ಯಾಪ್ಟನ್ ಆಗ್ತಾರೆ. ಸನ್ರೈಸರ್ಸ್ ಹೈದರಾಬಾದ್ನ ಕ್ಯಾಪ್ಟನ್ಸಿ ನಿಭಾಯಿಸ್ಬಿಟ್ಟು ಚೇಪಕ್ ನೆಲದಲ್ಲಿ ಗೆಲ್ಲೋದಕ್ಕೆ ಮಗ. ಸೊ 3 ಈ ಥರ ಒಂದು ಅಜೀಬ್ ಸ್ಟ್ಯಾಟ್ಸ್ ಏನಿದೆ ಅಂದರೆ ಆಗಬಾರ್ದಾಗಿದ್ದು ಒಂದೇ ಸೀಸನಲ್ಲಿ 3 ಒಂದೇ ಸಲ ಆಗೋಗ್ಬಿಟ್ಟಿದೆಯಲ್ಲ. ಸೊ ಎಷ್ಟು ವರ್ಷಾಗಿ CSK ಅವರು ಈ ಸೀಸನ್ ಆಡಿದ್ದಾರೆ ಅಂತ ಅರ್ಥ ಮಾಡ್ಕೊಳ್ಳಿ. ಅಪ್ಡೇಟ್ ನಂಬರ್ 5, RCBಯ ಕ್ಯಾಪ್ಟನ್ ರಜತ್ ಪತಿದಾರ್ಗೆ ಮುರಳಿ ಕಾರ್ತಿಕ್ ಅವರು ಒಂದು ಕ್ವೆಶನ್ ಕೇಳ್ತಾರೆ. ಏನು ಗುರು ಹುಡಿಕೊಂಡ್ಬಿಟ್ರ ಕೊನೆಗೂ ವಿನಿಂಗ್ ಫಾರ್ಮುಲಾನ ಅಂತ ಕೇಳಿದಾಗ ಹೌದು ಹುಡಿಕೊಂಡಿದ್ದೀವಿ ಅಂತ ಒಂದು ಸ್ಮೈಲ್ನ ಕೊಟ್ಬಿಟ್ಟು ಹೋಗ್ತಾರೆ ರಜತ್ ಪತಿದಾರರು. ವಿನಿಂಗ್ ಫಾರ್ಮುಲಾ ಏನು ಚಿನ್ನಸ್ವಾಮಿಲಿ ಅಂತ ಕೇಳಿದ್ರೆ ನಿಧಾನಕ್ಕೆ ಆಡೋದು ನೋಡ್ಕೊಂಡು ಆಡೋದೇ ವಿನಿಂಗ್ ಫಾರ್ಮುಲಾ. ಬ್ಯಾಟಿಂಗಲ್ಲಿ ಕೊಲಾಪ್ಸ್ ಆಗ್ತಾಯಿದ್ರು ಲಾಸ್ಟ್ 3 ಮ್ಯಾಚು. ಸೊ ಈ ಮ್ಯಾಚ್ ನೋಡ್ಕೊಂಡು ಆಡಿದ್ರು ಬ್ಯಾಟಿಂಗ್ನ, ಕೆಳಗಡೆನೇ ಹೊಡೆದಾಡಿದ್ರು. ಪೋಪ್ಳೆಲಾಗಿಲ್ಲ ಫಸ್ಟ್ 10 ಓವರ್ ಕೆಳಗಡೆನೇ ಹೊಡೆದಾಡಿರೋದು, ಮೇಲ್ಗಡೆ ಎಲಿವೇಶನ್ ಕೊಟ್ಟೇ ಇಲ್ಲ. ಸೊ ಇದೇನೇ ವಿನಿಂಗ್ ಸ್ಟ್ರಾಟಜಿ, ವಿನಿಂಗ್ ಫಾರ್ಮುಲಾ ಅಂತ ಹೇಳಿದ್ರೆ. ಆ್ಯಂಡ್ ವಿರಾಟ್ ಕೊಹ್ಲಿ ಅವರು ಬೇರೆ ಮ್ಯಾಚೆಲ್ಲ ಮುಗಿದಾದ್ಮೇಲೆ ಇನ್ನೂ ಒಂದು 20 ರನ್ ಎಕ್ಸ್ಟ್ರಾ ಹೊಡಿಬೇಕಾಗಿತ್ತು ನಾವು ಅನ್ನೋ ಥರ ಹೇಳಿದರೆ, ನೆಕ್ಸ್ಟ್ ಮ್ಯಾಚು ಇನ್ನೂ ಒಂದು 20 ರನ್ ಎಕ್ಸ್ಟ್ರಾ ಹೊಡೋದಕ್ಕೆ ಟ್ರೈ ಮಾಡ್ತೀವಿ ಅಂತ ಹೇಳಿದರೆ. ಸೊ ಅದೇ ಫಸ್ಟು 10 ಓವರಲ್ಲಿ ಇವ್ರು ಕೆಳಗಡೆ ಆಡಿದ್ರಲ್ಲ, ಅದು ಇವರಿಗೆ ತಲೆಲಿತ್ತು, ಬ್ಯಾಕ್ ಹ್ಯಾಂಡಲ್ಲಿ ತಲೆಲಿತ್ತು ಅಂತ ಕೇಳ್ತೈತೆ. ಇಲ್ಲ ಇನ್ನೊಂದು 20 ರನ್ ಎಕ್ಸ್ಟ್ರಾ ಹೊಡಿಬೋದಾಗಿತ್ತು ಅಂತ. ಸೊ ವಿಕೆಟ್ ಅಷ್ಟೇ ನನಗೆ ಸಖತ್ತಾಗಿ ಏನು ಬಿಹೇವ್ ಆಗ್ತಾ ಇಲ್ಲ. ಚಿನ್ನಸ್ವಾಮಿ ವಿಕೆಟು ಲಾಸ್ಟ್ ಮ್ಯಾಚ್ 200 ನಾವು ಹೊಡೆದಿರ್ಬೋದು, ಬಟ್ ಆದ್ರೂ ಟಿಪಿಕಲ್ ಚಿನ್ನಸ್ವಾಮಿ ವಿಕೆಟ್ ಮುಂಚೆ ಬಿಹೇವ್ ಆಗ್ತಿತ್ತಲ್ಲ ಆ ಥರ ಅಂತೂ ಬಿಹೇವ್ ಆಗ್ತಿಲ್ಲ, ನಿಂತು ಬರ್ತಾ ಇದೆ ಬಾಲು. ಬಟ್ ಅದೇ ವಿನಿಂಗ್ ಪ್ಲ್ಯಾನು, ಆ ಒಂದು ಫಾರ್ಮುಲಾನ ಖಂಡಿತ RCB ಅವರು ಕಂಡುಕೊಂಡಿದ್ದಾರೆ. ಆ್ಯಂಡ್ ಎಲ್ಲ ಮ್ಯಾಚ್ನು ಇದೇ ಥರ ಇರುತ್ತೆ ಅಂತಲೂ ಕೂಡ ಹೇಳೋದಕ್ಕಾಗೋದಿಲ್ಲ. ಸೊ ಏನೋ ಒಂದು ಮ್ಯಾಚ್ನ ಗೆದ್ದಿದ್ದಾರೆ, ನೋಡೋಣ ಈ ವಿನಿಂಗ್ ಫಾರ್ಮುಲಾ ಎಲ್ಲ ಮ್ಯಾಚಲ್ಲೂ ಕೂಡ ವರ್ಕೌಟ್ ಆಗುತ್ತಾ ಆಗೋದಿಲ್ವಾ ಅಂತ. ಇದಿಷ್ಟು ಆಗಿತ್ತು ಟಾಪ್ 5 ಕ್ರಿಕೆಟಿಂಗ್ ಅಪ್ಡೇಟ್ಸು. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ಸ್ವಲ್ಪನಾದರೂ ಒಂದು ಲೈಕ್ ಮಾಡ್ಕೊಳ್ಳಿ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಹಾಕ್ಕೊಳ್ರಪ್ಪ. ಬಾಯ್.